ಹಾಯ್ ಫ್ರೆಂಡ್ಸ್, ಇವತ್ತು ಬೇಸಿಗೆ ಟೈಮ್ ಬಂದಿರೋದ್ರಿಂದ ಹಪ್ಳ ಮಾಡೋದು, ಇದು ಒಯ್ಯ ಹಪ್ಳ ಅಂತ ಬೇಯಿಸಿ ಮಾಡ್ತಾರಲ್ಲ ಆ ಹಪ್ಳ. ಸೊ ಅದನ್ನು ಹೇಗೆ ಮಾಡೋದು, ಸೋಡಾ ಯೂಸ್ ಮಾಡಿದೆ, ಆಮೇಲೆ ಹಪ್ಳದ ಖಾರ ಯೂಸ್ ಮಾಡಿದೆ, ಈ ಹಪ್ಳನ ಹೇಗೆ ಮಾಡೋದು ಅಂತ ಇವತ್ತು ನೋಡೋಣ. ಮೊದಲು ನಾನು 1 kg ಅಷ್ಟು ಅಕ್ಕಿನ ನೆನೆ ಹಾಕಿದ್ದೆ. ಅಂದರೆ 3 ದಿವಸ ನೆನೆ ಹಾಕ್ಬೇಕು, ಇದಕ್ಕೆ 3-4 ದಿವಸ ಡೈಲಿ ನೀರನ್ನು ಚೇಂಜ್ ಮಾಡಿ 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 4 ದಿವಸ ಅಕ್ಕಿನ ನೆನೆಸಿಡಬೇಕು. ಒಂದು ರುಬ್ಬೋ ದಿನ ಹಿಂದಿನ ದಿನ ನಾವು ಅದರಲ್ಲಿ 1 ಕಪ್ಪಷ್ಟು ಸಬ್ಬಕ್ಕಿನ ತಗೊಂಡು 1 kgಗೆ 1/4 kg ಅಷ್ಟು ಸಬ್ಬಕ್ಕಿನ ಹಿಂದಿನ ದಿನ ನೆನೆ ಹಾಕಿ ಮಾರನೇ ದಿನ ಸಣ್ಣಗೆ ರುಬ್ಕೊಬೇಕು. ಅದನ್ನು ಅಕ್ಕಿನ 4-5 ದಿವಸ ನೆನೆ ಹಾಕಿರಬೇಕು. ನೀರನ್ನ ಪ್ರತಿದಿನ ಚೇಂಜ್ ಮಾಡ್ತಾ ಇರಬೇಕು. ಆದರೆ ಸಬ್ಬಕ್ಕಿ ಮಾತ್ರ ನಾವು ರುಬ್ಕೊಳ್ಳೋ ಹಿಂದಿನ ದಿನ ನೈಟ್ ಅದನ್ನು ನೆನೆ ಹಾಕಿದರೆ ಸಾಕಾಗುತ್ತೆ. ನಾನು ಮಸಾಲೆಗೆ ಇದು ಚಿಲ್ಲಿ ಫ್ಲೇಕ್ಸ್ ಅಂದರೆ ಮೆಣಸಿಕಾಯಿನ ಸ್ವಲ್ಪ ಪೌಡರ್ ಮಾಡಿ ಇಟ್ಕೊಂಡಿರೋದು, ಶುಂಠಿ ಬೆಳ್ಳುಳ್ಳಿ ಮಸಾಲೆಗೆ, ಮತ್ತು ಕೊರ್ಬೇವಿನ ಸೊಪ್ಪು, ಕೊತ್ತಂಬರಿ, ಒಂದು ಚಿಕ್ಕ ಈರುಳ್ಳಿ, ಇಷ್ಟನ್ನು ಮಸಾಲೆಗೆ ರುಬ್ಕೊತಾ ಇದ್ದೀನಿ. ಇದನ್ನು ನೈಸಾಗಿ ರುಬ್ಕೊಬೇಕು ಫಸ್ಟು. ಇದು ಹಪ್ಪಳಕ್ಕೆ ತುಂಬ ಟೇಸ್ಟ್ ಕೊಡುತ್ತೆ, ಹಾಗಾಗಿ ಖಾರನ ಹಾಕ್ಕೊಬೇಕು. ಯಾವುದೇ ರೀತಿ ಸೋಡಾ ಯೂಸ್ ಮಾಡ್ತಾ ಇಲ್ಲ ನಾನು ಹಪ್ಪಳಕ್ಕೆ. ಮತ್ತು ಹಪ್ಳದ ಖಾರ ಅಂತ ಯೂಸ್ ಮಾಡ್ತಾರೆ, ಅದನ್ನು ಕೂಡ ಯೂಸ್ ಮಾಡ್ತಾಯಿಲ್ಲ. ನೋಡಿ, ಒಂದು ನಿಂಬೆಹಣ್ಣು ಗಾತ್ರದ್ದು ಹುಣಸೆ ಕೂಡ ನೆನೆ ಹಾಕ್ಕೊಂಡಿದ್ದೀನಿ ಹುಳಿಗೆ. ಇದಿಷ್ಟು ಹಪ್ಪಳಕ್ಕೆ ಬೇಕಾಗಿರುವಂಥದ್ದು. ಮೊದಲು ಇದನ್ನು ಸಣ್ಣಗೆ ರುಬ್ಕೊಬೇಕಾಗುತ್ತೆ. ಖಾರದ ಪುಡಿ ಖಾರಕ್ಕೆ, ಚಿಲ್ಲಿ ಫ್ಲೇಕ್ಸು ಮಧ್ಯ ಮಧ್ಯ ಹಪ್ಪಳದಲ್ಲಿ ಸಿಗ್ಲಿಕ್ಕೆ ಹಾಕೋದಷ್ಟೇ. ಸೊ ಖಾರಕ್ಕೆ ಇದಕ್ಕೆ ಖಾರದ ಪುಡಿ ಯೂಸ್ ಮಾಡ್ತಾಯಿದ್ದೀನಿ ನಾನು. ನೋಡಿ, ಮೊದಲು ಮಸಾಲೆನ ರುಬ್ಕೊಂಡು ನೈಸ್, ಅಂದರೆ ಈ ಹಪ್ಪಳಕ್ಕೆ ಎಷ್ಟು ನಾವು ಹಿಟ್ಟನ್ನು ನೈಸಾಗಿ ರುಬ್ಕೊಬೇಕು ಅಷ್ಟು ನೈಸಾಗಿ ರುಬ್ಕೊಬೇಕು. ಮತ್ತು ದೋಸೆ ಹಿಟ್ಟು ಅದಕ್ಕೆ ಅದನ್ನು ರುಬ್ಕೊಬೇಕಾಗುತ್ತೆ. ನೋಡಿ, ಎಲ್ಲದನ್ನು ನೀಟಾಗಿ ನೈಸಾಗಿ ರುಬ್ಕೊಂಡಿದ್ದೀನಿ. ಈಗ ನೀಟಾಗಿ ಎಲ್ಲದನ್ನು ಮಿಕ್ಸ್ ಮಾಡ್ಕೊತಿದ್ದೀನಿ. ನಿಮಗೆ ಖಾರ ಬೇಡ ಅಥವಾ ಸಪ್ಪೆನೇ ಸಾಕು ಅನ್ನೋದಾದರೆ ಇದನ್ನು ಈಗೇನು ರುಬ್ಕೊಂಡಿದ್ದೀವಿ ಮಸಾಲೆ ಮತ್ತು ಇದನ್ನು ಎತ್ತಿಟ್ಕೊಂಡು ನಾವು ಹುಣಸೆ ಹುಳಿ ಹಾಕಿದ ಮೇಲೆ ಎತ್ತಿಟ್ಕೊಂಡು ಆಮೇಲೆ ಖಾರ ಪುಡಿ ಮಿಕ್ಸ್ ಮಾಡ್ಬೋದು. ನೋಡಿ, ನಮಗೆ ಖಾರ ಬೇಡ ಅಂದರೆ ಈ ಥರ ಸಪ್ರೇಟಾಗಿ ಸ್ವಲ್ಪ ಎತ್ತಿಟ್ಕೊಂಡು ಇದಕ್ಕೆ ಹುಣಸೆ ಹುಳಿ ಚಿಲ್ಲಿ ಫ್ಲೇಕ್ಸು ಮೇಲ್ಗಡೆ ಹಾಕ್ಕೊಂಡ್ರೆ ಮಧ್ಯದಲ್ಲಿ ಸಿಗುತ್ತೆ, ತುಂಬಾ ಟೇಸ್ಟಿಯಾಗಿರುತ್ತೆ. ನೋಡಿ, ಜೀರಿಗೆ ಅಥವಾ ಸಣ್ಣ ಜೀರಿಗೆ ಹಾಕ್ತಾಯಿದ್ದೀನಿ ಅಷ್ಟೇ, ಚಿಲ್ಲಿ ಫ್ಲೇಕ್ಸ್ ಹಾಕ್ತಾಯಿದ್ದೀನಿ. ಆಮೇಲೆ ಖಾರದ ಪುಡಿ ಮತ್ತು ಹುಣಸೆ ಹುಳಿನ ಹಾಕ್ಕೊತಾ ಇದ್ದೀನಿ. ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ಇದನ್ನು ಮಿಕ್ಸ್ ಮಾಡಿ ಮಾರ್ನಿಂಗ್ ಮಿಕ್ಸ್ ಮಾಡಿಟ್ರೆ ಈವ್ನಿಂಗ್ ಹಪ್ಳ ಮಾಡಬೇಕು, ಅಥವಾ ನೈಟ್ ರುಬ್ಬಿಟ್ರೆ ಮಾರ್ನಿಂಗು ಹಪ್ಳ ಮಾಡಬೇಕು. ಆವಾಗ ಇದು ತುಂಬಾ ಚೆನ್ನಾಗಿ ಬರುತ್ತೆ, ಹಿಟ್ಟು ನಿಂತ್ಕೊಳ್ಳುತ್ತೆ. ರುಬ್ಬಿದ ತಕ್ಷಣ ಮಾಡೋಕ್ಕೆ ಹೋಗಬಾರ್ದು. ಮತ್ತು ಇದಕ್ಕೆ ಬಿಸಿಲು ಬೇಕು ಅಂತ ಏನೂ ಇಲ್ಲ. ರಾತ್ರಿ ಮಾಡಿಟ್ರೆ ಅರ್ಧ ಒಣಗಿರುತ್ತೆ. ಒಂದೇ ದಿನಕ್ಕೆ ಇದು ಮಾರನೇ ದಿನ ಬಿಸಿಲಲ್ಲಿ ಸ್ವಲ್ಪ ಹಾಕ್ಕೊಂಡ್ರೆ ಸಾಕು, ಮಾರನೇ ದಿನಕ್ಕೆ ಇದು ಹಪ್ಪಳ ನಮಗೆ ರೆಡಿಯಾಗಿರುತ್ತೆ. ಸೊ ಹಾಗಾಗಿ ಇದನ್ನು ಬಿಸಿಲಿಲ್ಲದೆ ಇರುವಾಗಲೂ ಕೂಡ ನಾವು ಫ್ಯಾನ್ಗಳಲ್ಲೇ ಒಣಗಿಸ್ಕೊಬೋದು ಈ ಹಪ್ಪಳನ. ನೋಡಿ, ಫಸ್ಟಿಗೆ ನಾನು ಕುಕ್ಕರ್ ಒಳಗಡೆ ಪಾತ್ರೆ ಇಟ್ಟು ಮಾಡ್ತಾರೆ, ಬಟ್ ನಾನು ಈಸಿಯಾಗಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ತಟ್ಟೆ ಇಡ್ಲಿ ಸ್ಟ್ಯಾಂಡ್ ಇರುತ್ತಲ್ಲ, ಅದರಲ್ಲಿ ಇದನ್ನು ತುಂಬ ಈಸಿಯಾಗಿ ತುಂಬ ಬೇಗನೆ ನಾವು ಹಪ್ಪಳನ ಮಾಡ್ಕೊಬೋದು. ಮೊದಲು ಒಂದು ಬಟ್ಟೆಯಲ್ಲಿ ಅದನ್ನು ಒರೆಸ್ಕೊತಾ ಇದ್ದೀನಿ. ನಾನು ಎಣ್ಣೆ ಹಚ್ತಾ ಇಲ್ಲ. ಹಪ್ಪಳಕ್ಕೆ ಎಣ್ಣೆ ಹಚ್ಚಿದರೆ ಅದು ಸ್ಮೆಲ್ ಬರುತ್ತೆ, ಹಾಗಾಗಿ ನೀರಲ್ಲೇ ನಾನು ಪ್ಲೇಟ್ಗಳನ್ನ ಒರೆಸ್ಕೊತಾ ಇದ್ದೀನಿ. ಫಸ್ಟು ಒಂದು ಕಾಟನ್ ಬಟ್ಟೆಯಲ್ಲಿ ನೀರನ್ನು ಇಟ್ಕೊಂಡು ಅದರಲ್ಲಿ ಪ್ಲೇಟ್ಗಳನ್ನ ಒರೆಸಿ 1-2 ಸ್ಪೂನಷ್ಟು ಇದಕ್ಕೆ ಹಾಕಿ ಈ ರೀತಿ ಸುತ್ತಲೂ ನಾವು ಮಾಡಿಕೊಂಡ್ರೆ ಹಪ್ಪಳಕ್ಕೆ ಈ ರೀತಿ ತಟ್ಟೆ ಇಡ್ಲಿಯಲ್ಲಿ ಇಟ್ಕೊಂಡು ನಾವು ಕಾಯಕ್ಕೆ ಇಟ್ಟಿರ್ತೀವಲ್ಲ, ಕುಕ್ಕರ್ ಒಳಗಡೆ ನೀರು ಹಾಕಿ ಇಡ್ಲಿಗೆ ಹೇಗೆ ಇಡ್ತೀವೋ ಆ ರೀತಿ ಇಟ್ಟಿರ್ತೀವಿ. ಒಂದು ಪ್ಲೇಟ್ ಹಾಕಿ ಆ ಪ್ಲೇಟ್ ಒಳಗೆ ಇದನ್ನು ಹಾಕೋದು. ನೋಡಿ, ಇದು ವೈಟ್ ಹಪ್ಪಳ, ಅಂದರೆ ಖಾರ ಪುಡಿ ಹಾಕ್ತಲೇ ಮಾಡಿರುವಂಥದ್ದು. ಈ ರೀತಿ ಬಟ್ಟೆಲಿ ಒರೆಸ್ಕೊಂಡ್ರೆ ನಮಗೆ ಹಪ್ಪಳ ನೀಟಾಗಿ ಎದ್ದೇಳುತ್ತೆ ಪ್ಲೇಟ್ಗಳನ್ನ. ಎಣ್ಣೆ ಹಚ್ಚಿದರೆ ಸ್ಮೆಲ್ ಬರುತ್ತೆ, ಹಪ್ಪಳ ಭಾಳ ದಿನ ಇಡೋಕ್ಕೆ ಬರೋಲ್ಲ. ಹಾಗಾಗಿ ನಾವು ಆ ರೀತಿ ಮಾಡಿಕೊಂಡ್ರೆ ತುಂಬ ಈಸಿ. ನೋಡಿ, ಈ ರೀತಿ ಬಟ್ಟೆಲಿ ಒರೆಸ್ಕೊಂಡ್ರೆ, ನೀರಲ್ಲಿ ಬಟ್ಟೆಲಿ ಒರೆಸ್ಕೊಂಡಾಗ ಹಪ್ಪಳ ನಮಗೆ ಬೆಂದಾದಮೇಲೆ ಈಸಿಯಾಗಿ ತೆಗಿಲಿಕ್ಕೆ ಬರುತ್ತೆ. ಹಾಗಾಗಿ ನಾವು ಅದನ್ನು ಮಾಡಲೇಬೇಕಾಗುತ್ತೆ. ಹಾಗೆ ಮಾಡಿದರೆ ಪ್ಲೇಟಿಗೆ ಹಪ್ಪಳ ಅಂಟ್ಕೊಂಡಿರುತ್ತೆ, ತೆಗಿಯೋಕ್ಕೆ ಬರೋದಿಲ್ಲ. ಸೊ ಹಾಗಾಗಿ ನೋಡಿ, ಈ ರೀತಿ ಮಾಡಿಕೊಂಡು ಒಂದೊಂದು ಸಲಕ್ಕೆ 4 ಮತ್ತು 6 ಇಡ್ಲಿ ಹಪ್ಪಳ ಆಗುತ್ತೆ ನಮಗೆ. ತಟ್ಟೆ ಇಡ್ಲಿ ಸ್ಟ್ಯಾಂಡಲ್ಲಿ ಮಾಡಿಕೊಂಡ್ರೆ ಒಂದೊಂದೇ ಪ್ಲೇಟಲ್ಲಿ ತೆಗೆದು ಮಾಡೋಕ್ಕೆ ಕಷ್ಟ ಆಗುತ್ತೆ. ನೋಡಿ, ನೀರು ಕಾದಿರುತ್ತೆ. ನೀರು ಕಾದಿದ್ಮೇಲೆ ಇದನ್ನು ಇಟ್ಬಿಟ್ಟು ವಿಶಿಲು ಮತ್ತು ರಬ್ಬರ್ ಬ್ಯಾಂಡ್ನ ತೆಗೆದುಬಿಟ್ಟು ನಾವು ಕುಕ್ಕರ್ನ ಜಸ್ಟ್ ಹಿಂಗೆ ಕ್ಲೋಸ್ ಮಾಡಿಟ್ರೆ ಸಾಕು. ಒಂದು 10 ಮಿನಿಟ್ಸ್ ಬೇಯಕ್ಕೆ ಬಿಟ್ಟರೆ ಸಾಕು. ನೋಡಿ, ಈಗ ಬೆಂದಿದೆ. ಇದನ್ನು ಹೊರಗೆ ತಗೊಂಡಿದ್ದೀನಿ. ನೋಡಿ, ಈಗ ಈ ರೀತಿ ನೀಟಾಗಿ ಬೆಂದಿದೆ. ಇದಕ್ಕೆ ಒಂದು ಸ್ಪೂನಲ್ಲಿ
ನೀರಲ್ಲಿ ನೆನ್ಕೊಂಬಿಟ್ಟು ಸ್ಪೂನ್ನ ನೀರಲ್ಲಿ ಹಿಂಗೆ ಅನ್ಕೊಂಬಿಟ್ಟು ನೋಡಿ ಹಿಂಗೆ ಇಟ್ಕೊಂಡ್ರೆ ಸಾಕು, ಅದು ಹಪ್ಳ ನೀಟಾಗಿ ಬರುತ್ತೆ. ತಣ್ಣಗೆ ಮಾಡಿಕೊಂಡ್ರೆ ಪ್ಲೇಟ್ನ ಈ ಬ್ಯಾಕ್ ಸೈಡಿಂದ ಸ್ವಲ್ಪ ನೀರಲ್ಲಿ ಹಿಂಗೆ ಸ್ಪೂನ್ ಬ್ಯಾಕ್ ಸೈಡ್ ಹಿಂಗೆ ತೊಗೊಂಡು ಜಸ್ಟ್ ರೌಂಡ್ ಹಿಂಗೆ ತಕ್ಕೊಂಡ್ರೆ ಸಾಕು. ಕೊನೆಯಲ್ಲಿ ಏನಿರುತ್ತೆ ಅದನ್ನು ಬಿಡಿಸ್ಕೊಂಡ್ರೆ ಸಾಕು, ನಮಗೆ ಹಪ್ಳ ನೀಟಾಗಿ ಬರುತ್ತೆ. ನೋಡಿ ಈ ರೀತಿ ತಗೊಂಡ್ಮೇಲೆ ಒಂದು ಸೈಡ್ ಒಂಚೂರು ತೆಗೆದ್ರೆ ಹಪ್ಳ ನೀಟಾಗಿ ನಮಗೆ ಬರುತ್ತೆ. ಅದನ್ನು ಒಂದು ಪ್ಲೇಟಿಗೋ ಅಥವಾ ಒಂದು ಇದಕ್ಕೋ ತಗೊಂಡು ಆಮೇಲೆ ನಾವು ಕವರ್ ಮೇಲೆ ಒಣಗಾಕೊಂಡ್ರೆ ನೈಟ್ ಮಾಡಿಟ್ಕೊಂಡ್ರೆ ಬೆಳಗ್ಗೆ ಅಷ್ಟೊತ್ತಿಗೆ ಒಣಗಿರುತ್ತೆ. ಅದನ್ನು ಸ್ವಲ್ಪ ಬಿಸಿಲಿಗೆ ಹಾಕ್ಕೊಂಡ್ರೆ ಸಾಕು, ನಮಗೆ ಹಪ್ಳ ಪೂರ್ತಿಯಾಗಿ ಒಣಗುತ್ತೆ. ನೋಡಿ ಇಷ್ಟು ತೆಳ್ಳಗೆ ಬಂದಿರುತ್ತೆ. ನೋಡಿ ಎಷ್ಟು ನೀಟಾಗಿ ಎದ್ದೇಳುತ್ತೆ ಹಪ್ಳ. ಇಷ್ಟೇ, ಬೆಂದಿದ್ರೆ ಮಾತ್ರ ಈ ರೀತಿ ಬರುತ್ತೆ. ಸೊ ಹಾಗಾಗಿ ಅಂಟ್ಕೊಳ್ಳೋದಿಲ್ಲ. ಒಂದು ಪ್ಲೇಟ್ ಮೇಲೆ ಈ ರೀತಿ ತೆಗ್ದಿಟ್ಕೊಂಡು ಆಮೇಲೆ ಕವರ್ಗೆ ಹಾಕ್ಕೊಂಡ್ರೆ ಆಯಿತು. ಎಲ್ಲ ಹಪ್ಳನೂ ಹಾಗೆ ತಕ್ಕೊಳ್ಳೋದಷ್ಟೇ. ಈ ರೀತಿ ಬೇಗ ಬೇಗ ತುಂಬ ಹಪ್ಳ ನಾವು ಮಾಡ್ಕೊಬೋದು. ತಟ್ಟೆ ಇಡ್ಲಿ ಸ್ಟ್ಯಾಂಡಲ್ಲಿ ಮಾಡ್ಕೊಳ್ಳೋದಾದರೆ ಪಾತ್ರೆ ಇಟ್ಬಿಟ್ಟು ಒಂದೇ ತಟ್ಟೆಯಲ್ಲಿ ಮಾಡ್ತಾರೆ, ಅದು ತುಂಬ ಟೈಮ್ ತೊಗೊಳುತ್ತೆ ಒಬ್ಬರೇ ಮಾಡುವಾಗ. ಒಂದು 2-3 ಜನ ಇದ್ದರೆ ಬೇಗ ಬೇಗನೆ ಆಗುತ್ತೆ. ಸೊ ನಾವು ಒಬ್ಬೊಬ್ಬರೇ ಮಾಡೋದ್ರಿಂದ ಈ ರೀತಿ 6 ಪ್ಲೇಟು ಅಥವಾ 4 ಪ್ಲೇಟಿನ ತೊಗೊಂಡು ಬೇಗ ಬೇಗ ಒಂದಾಗೋದ್ರಲ್ಲಿ ಇನ್ನೊಂದು ಬೇಯೋಕ್ಕಿಟ್ರೆ ನಮಗೆ ಬೇಗನೆ ಹಪ್ಳ ರೆಡಿ ಆಗಿಬಿಡುತ್ತೆ. ಒಬ್ಬರೇ ಇದನ್ನು ನಾವು ಮಾಡ್ಕೊಬೋದು, ಒಬ್ಬರು ಸಹಾಯ ಬೇಕು ಅಂತ ಏನೂ ಇಲ್ಲ ಈ ಹಪ್ಳಕ್ಕೆ. ತಟ್ಟೆ ಇಡ್ಲಿ ಸ್ಟ್ಯಾಂಡ್ ಇದ್ದರೆ ಸಾಕು, ನಮಗೆ ಈಸಿಯಾಗಿ ಆಗುತ್ತೆ. 2 ಸ್ಟ್ಯಾಂಡ್ ಇದ್ದರೆ ಒಂದು ತೆಗಿಯೋಷ್ಟರಲ್ಲಿ ಇನ್ನೊಂದು ಬೇಯಿಸ್ಕೊಂಡು ನಾವು ರೆಡಿ ಮಾಡಿಕೊಂಡ್ರೆ ನಮಗೆ ಹಪ್ಳ ಬೇಗನೆ ಆಗೋಗುತ್ತೆ. ನೋಡಿ ಇಷ್ಟೇ, ಅದನ್ನು ಕವರ್ ಮೇಲೆ ಒಣಗಾಕೊಂಡ್ರೆ ಆಯಿತು. ನಿಧಾನಕ್ಕೆ ತಕ್ಕೊಳ್ಳಿ. ಬೆಂದಿದ್ರೆ ಮಾತ್ರ ನೀಟಾಗೆ ಬರುತ್ತೆ, ಇಲ್ಲ ಅಂದರೆ ಹಪ್ಳ ಬರೋದಿಲ್ಲ. ಹಪ್ಳ ಬರಲಿಲ್ಲ ಅಂದರೆ ಅದು ಹಪ್ಳ ಇನ್ನೂ ಬೆಂದಿಲ್ಲ ಅಂತ. ನೋಡಿ ಇಷ್ಟು ನೀಟಾಗಿ ಬರುತ್ತೆ. ನಾವು ಬಟ್ಟೆಯಲ್ಲಿ ಕಾಟನ್ ಬಟ್ಟೆಯಲ್ಲಿ ಪ್ಲೇಟ್ನ ಮತ್ತೆ ಒರೆಸ್ಕೊಂಡೇ ಹಾಕ್ಕೊತ ಹೋಗಬೇಕು. ಮತ್ತೆ ಹಪ್ಳ ಮಾಡಬೇಕಂದ್ರೆ ನಾವು ಆ ಪ್ಲೇಟ್ನ ಕಾಟನ್ ಬಟ್ಟೆಯಲ್ಲಿ ಪ್ರತಿ ಸಲವೂ ಒರೆಸ್ಕೊಂಡೇ ನಾವು ಮತ್ತೆ ಹಿಟ್ಟನ್ನು ಹಾಕ್ಕೊಂಡು ಹಪ್ಳನ ರೆಡಿ ಮಾಡ್ಕೊಬೇಕು. ನೋಡಿ ಎಲ್ಲ ಹಪ್ಳನ ಈ ರೀತಿ ಮಾಡಿ ಕವರ್ ಮೇಲೆ ಹಾಕಿದ್ದೀನಿ. ಒಂದು ದಿನದಲ್ಲಿ ಈ ರೀತಿ ಹಪ್ಳ ಒಣಗಿದೆ. ನೋಡಿ ನಾನು ಇದಕ್ಕೆ ಯಾವುದೇ ರೀತಿ ಸೋಡಾನೂ ಯೂಸ್ ಮಾಡಿಲ್ಲ ಮತ್ತು ಹಪ್ಳದ ಖಾರನೂ ಯೂಸ್ ಮಾಡಿಲ್ಲ. ನೋಡಿ ಇಷ್ಟಿದ್ದ ಹಪ್ಳ ಎಷ್ಟು ದೊಡ್ಡದಾಗುತ್ತೆ ಅಂದರೆ ಒಂದಕ್ಕಿಂತ 2ರಷ್ಟು ಆಗುತ್ತೆ ಹಪ್ಳ. ಇದು ನಮಗಿವಾಗ ತುಂಬ ತೆಳ್ಳಗಿರುತ್ತೆ. ಈ ಹಪ್ಳ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ನೋಡಿ ಇಷ್ಟು ಚಿಕ್ಕ ಹಪ್ಳ ಎಷ್ಟು ದೊಡ್ಡದಾಗಿ ಆಗುತ್ತೆ ಇದು. ಸೋಡಾ ಪುಡಿ ಇಲ್ಲದೇ ನಾವು ಹಪ್ಳ ಮಾಡಿಕೊಂಡ್ರೆ ನಮಗೆ ಹೆಲ್ತಿಗೆ ತುಂಬಾ ಚೆನ್ನಾಗಿರುತ್ತೆ. ತುಂಬ ಈಸಿಯಾಗಿ ಮಾಡ್ಕೊಬೋದು. ನೀವು ಯಾವುದೇ ಹಪ್ಳಕ್ಕಾದರೂ ಸಬ್ಬಕ್ಕಿ ಯೂಸ್ ಮಾಡಿದರೆ ಸೋಡಾ ಯೂಸ್ ಮಾಡೋ ಅವಶ್ಯಕತೆನೇ ಬರೋದಿಲ್ಲ. ನೋಡಿ ಪುಡಿ ಪುಡಿಯಾಗಿ ಗರ್ಗರಿಯಾಗಿ ತುಂಬ ಚೆನ್ನಾಗಿ ಬಂದಿದೆ. ಇವಾಗ ಬೇಸಿಗೆ ಇರೋದ್ರಿಂದ ಮನೇಲಿ ಒಂದು ಸಲ ಮಾಡಿ ನೋಡಿ. ಥ್ಯಾಂಕ್ ಯು.